130 ಬಿ ಪಿ ಶುಗರ್ ನಾರ್ಮಲ್ ಆಗೈತೆ. ನೀರು ಕುಡಿಯೋದು ಬೇಡ್ತಿದ್ದಮ್ಮ ನಾನು. ನೀವು ತಗೋರಿ, ನೀವು ಎಲ್ಲರೂ ಬರ್ರಿ, ಆರಾಮ್ ಬರ್ರಿ. 130 140ಗೆ ಬಂದಿದೆ. ಬಿ ಪಿ ಶುಗರ್ ಊಟ ಮಾಡೋಕ್ಕಿಂತ ಮುಂಚೆ ಎಷ್ಟಿರುತ್ತೆ? ಅದೇನು ಚೆಕ್ ಮಾಡಿ. ನೀವು ಆಫ್ಟರ್ ಬಿಫೋರ್ ಚೆಕ್ ಮಾಡಿಲ್ಲ, ಬಟ್ ಆಕ್ಚುಲಿ ಬಂದು ನಿಮಗೆ ನಾರ್ಮಲ್ ಊಟ ಮಾಡಿದ್ಮೇಲೆ ಚೆಕ್ ಮಾಡ್ಕೊಂಡಿದ್ದೀರಾ. ಆಕ್ಚುಲಿ ಬಂದು ನಿಮಗೆ 130 140 ಬರ್ತಾ ಇದೆ. ಬಟ್ ನಮ್ಮ ಸರಕೆರೆ ಬರೋಕ್ಕಿಂತ ಮುಂಚೆ ಯಾಕೆ ಬಂದು ನಿಮಗೆ 130 140 ಬಂದಿಲ್ಲ? ನೀವು ನೀರು ಕುಡಿಯಲ್ಲ ಬಂದೈತೆ, ನಾರ್ಮಲ್ ಬರೀ ನೀರಾ ಬೇಡ. ಆ ನೀರು ಟ್ರೀಟ್ಮೆಂಟ್ ತಗೊಳ್ಳುವಾಗ ಬೆಡ್ ಮತ್ತೆ ನೀರಲ್ಲಿ ತಗೊಳ್ಳುವಾಗ ಕಡಿಮೆ ಆಗಿದೆ. ಬಟ್ ಆಕ್ಚುಲಿ ಬಂದು ನೀವು ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಹೋಗಿದ್ದೀರಾ? ಭಾಳ ಹೋಗಿದ್ದಾರೆ. MD ಡಾಕ್ಟರ್ಗಳ ಹತ್ರ ಹೋಗಿದ್ದೀರಾ? 2 ಲಕ್ಷ ಖರ್ಚು ಮಾಡಿದ್ದೀರಾ. 5 ವರ್ಷ ಆಯ್ತು. ಬಟ್ ಅಲ್ಲಿ ಹೋಗುವಾಗ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇರ್ತಾರೆ ಅಲ್ಲಿ. ಮತ್ತೆ ಯಾಕೆ ಕಡಿಮೆ ಆಗಿಲ್ಲ? ಬಟ್ ಇಲ್ಲಿ ಬರುವಾಗ ಕಡಿಮೆ ಆಗ್ತದೆ. ಬಟ್ ಸರಕಾರಿ ಬಂದು ಎಷ್ಟು ದಿನ ಆಯ್ತು? 15 ದಿನ. 20ನೇ ತಾರೀಕಿಗೆ 1 ತಿಂಗಳಾಗುತ್ತೆ. ಬಟ್ ಇನ್ನು 20ನೇ ತಾರೀಕಿನ ಟೈಮ್ ಇದೆ, ಹೌದಾ? ಇವತ್ತು 17 ತಾರೀಕು, ಇನ್ನೂ ಟೈಮ್ ಇದೆ. ಬಟ್ ಆಕ್ಚುಲಿ ಹಾಗಾದ್ರೆ ನಿಮ್ಗೆ 25 27 ದಿನ, 28 ದಿನ ಹತ್ರ ಬರ್ತಾ ಇದ್ದೀರಾ, ಹೌದಾ? ಬಟ್ ಇಷ್ಟು ದಿನಕ್ಕೆ ಸರಕಾರಿಗೆ ಬರೋಕೆ ಮುಂಚೆ ನೀವು 10-15 ದಿನದಲ್ಲೇ ನಿಮ್ಗೆ ಏನಾಯ್ತು? ನಾರ್ಮಲ್ ಆದ್ರಿ. 10-15 ದಿನದಲ್ಲೇ ನಾವಿಲ್ಲಿಗೆ ಬರುವಾಗ ಬಂದು ನಿಮ್ಗೆ ಹೇಳಿದ್ವಿ, ಗುಳಿಗೆ ನಮ್ಮ ಸರಕಾರಿ ತಗೊಳ್ಳುವಾಗ ಗುಳಿಗೆ ಕಡಿಮೆ ಮಾಡ್ಕೊಳ್ಳಿ, ಗುಳಿಗೆ ರೆಗ್ಯುಲರ್ ಜಾಸ್ತಿ ತಗೊಬೇಡಿ. ಅರ್ಥ ಆಯ್ತಾ? ದಿನಕ್ಕೆ ಎಷ್ಟು ಗುಳಿಗೆ ತಗೊಳ್ತಾ ಇದ್ರಿ? ಶುಗರ್ಗೆ ಜೋರ್ ಚಪ್ಪಳಪ್ಪ ಮತ್ತೆ ಅವ್ರು ಏನ್ ಮಾಡ್ತಾರೆ? ಬೆಳಗ್ಗೆ 2, ಮಧ್ಯ 2, ಮತ್ತೆ ಸಂಜೆ 2. ಎಷ್ಟು ಗುಳಿಗೆ ಆಯ್ತು? 6 ಗುಳಿಗೆ ಶುಗರ್ ಗುಳಿಗೆ. ಕಡಿಮೆ ಅಂದ್ರೆ ನಿಮ್ಗೆ 500 mg ಇರುತ್ತೆ. ಒಂದೊಂದ್ಸಲ 1000 mg ಆಗ್ತಾ ಇದ್ದೀರಾ. ನಿಮ್ಮ ಕಿಡ್ನಿ ಇರುತ್ತಾ? ನಿಮ್ಮ ಲಿವರ್ ಇರ್ತದ? ನಿಮ್ಮ ಬ್ರೈನ್ ಇರುತ್ತಾ? ನಿಮ್ಮ ಕಣ್ಣಿರುತ್ತಾ? ನಿಮ್ಮ ಯೂರಿನಲ್ ಬ್ಲಾಡರ್ ಇರ್ತದ? ನಿಮ್ಮ ಆಕ್ಚುಲಿ ಬಂದು ಲೆನ್ಸ್ ಇರುತ್ತಾ? ಏನಾಗ್ಬೋದು, ಹೌದಲ್ಲಪ್ಪ? ನಡೆಯೋಕ್ಕೂ ಬರ್ತಾ ಇರಲಿಲ್ಲ, ಕಾಲು ನೋಸ್ತಿತ್ತು, ಕೈಯೆಲ್ಲ ನೋವು ಬರೋದು, ಜಂಪರ್ ಕೂಡ ಹಾಕೊಳ್ಳೋಕೆ ಬರ್ತಾ ಇಲ್ಲ. ಆ ಶುಗರ್ ಅಷ್ಟು ಎಫೆಕ್ಟ್ ಮಾಡ್ತಾ ಇದೆ, ಅಷ್ಟು ತ್ರಾಸ ಆಗ್ತಾ ಇದೆ. ಓಕೆ, ಈಗ ಸರಕಾರಿಗೆ ಬಂದ್ಮೇಲೆ ನೀವೆಲ್ಲ ಜಂಪರ್ ನೀವ್ ಹಾಕೊಳ್ತೀರಾ, ಸಾರಿ ಎಲ್ಲ ನೀವ್ ಹಾಕೊಳ್ತೀರಾ. ಈಗೇನು ಪ್ರಾಬ್ಲಮ್ ಅನಿಸ್ತಾ ಇಲ್ಲ, ಕುತ್ಕೊಂಡು ಎದ್ದೇಳಕ್ಕಲ್ಲ. ಇವಾಗ ಮುಂಚೆ ಓಕೆ, ಜೋರ್ ಚಪ್ಪಳಪ್ಪ ಮತ್ತೆ. ಈಗ ನೋಡಿಯಪ್ಪ ಅಮ್ಮ, ಬರೀ 20 ಡೇಸ್ ಅರ್ಧ ಆಯ್ತಾ? 25 ಡೇಸ್ ಆಗಿದೆ. ಎಲ್ಲ ಕಟ್ ಮಾಡ್ತೀರಾ? ಕುತ್ಕೊಂಡೆಲ್ಲ ಮಾಡಕ್ಕಾಗತ್ತೆ. ಮುಂಚೆ ಕಟ್ ಮಾಡೋಕ್ಕೂ ಕಷ್ಟ. ಈಗ ಒಂದು ಎಲ್ಲಾನು ಬರ್ತಾ ಇದೆ, ಆರಾಮ್ ಅನಿಸ್ತಾ ಇದೆ. ಬರೀ ಇನ್ನೂ 1 ತಿಂಗಳು ದಾಟಿಲ್ಲ ನೀವಿನ್ನ. ಬಟ್ ಸರಕಾರಿ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಓಕೆ, ಜೋರ್ ಚಪ್ಪಳಪ್ಪ ಮತ್ತೆ. ಆರಾಮಾದ್ಮೇಲೆ ಸರಕಾರಿನ ಬಿಡೋದು. ಸರಕಾರಿ ಆರಾಮಾಗೋವರೆಗೂ ಯಾವಾಗ ಬಿಡು ಅಂತೀರಾ ಅಲ್ಲಿವರೆಗೂ ಬಿಡಬೇಕು. ಬರ್ತೀರಾ? ಸರಿ, ಓಕೆ, ಅದು ಪ್ರಶ್ನೆ ಬೇರೆ. ಬಟ್ ಸರಕಾರಿಗೆ ಬಂದ ಮೇಲೆ ನಿಮಗೆ ಇಷ್ಟು ಪ್ರಾಬ್ಲಮ್ಸ್ ಕಡಿಮೆ ಆಗ್ತಿದೆ ಅಂದ್ರೆ, ಬಟ್ ಡಾಕ್ಟರ್ ಹತ್ರ ಹೋಗಿ ಎಷ್ಟು ವರ್ಷ ಗುಳಿಗೆ ತಗೊಂಡಿದ್ದೀರಾ? 5 ವರ್ಷಕ್ಕೆ 1% ಆದ್ರೂ ಕಡಿಮೆ ಆಗಿಲ್ಲ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನು ಹೆಚ್ಚಾಗ್ತಿದೆಯಾ ಕಡಿಮೆ ಆಗ್ತಿದೆಯಾ? ಇನ್ನು ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಬರೋಣ ಕಡಿಮೆ ಆಗ್ತಾ ಇದೆ. ಓಕೆ, ಜೋರ್ ಚಪ್ಪಳಪ್ಪ ಮಾತಾಡಿದ. ಸರಕಾರಿ ಬೆಡ್, ಸರಕಾರಿ ವಾಟರ್ ತಗೊಳ್ಳುವಾಗ ಅಮ್ಮ ಬಂದು ನಿಮಗೆ BP ಎಷ್ಟಿತ್ತು? 200 ಇರ್ತಿತ್ತ? ಈಗ BP ಗುಳಿಗೆ ಎಷ್ಟು ತಗೊಳ್ತೀರಾ? ನೀವು ಒಂದೊಂದೇ ಗುಳಿಗೆ ತಗೊಳ್ತಾ ಇದ್ದೀರಾ? ಮಧ್ಯಾಹ್ನ ರಾತ್ರಿ ಇಲ್ಲ. ಜೋರ್ ಚಪ್ಪಳಪ್ಪ ಅಮ್ಮ. BP ಎಷ್ಟು ಗುಳಿಗೆ ತಗೊಳ್ತಾ ಇದ್ರಿ ಮುಂಚೆ? BP ಶುಗರ್ದು ರಾತ್ರಿನೂ ಒಂದು, ಈ ಬೆಳಗ್ಗೆನೂ ಒಂದು ತಗೊಳ್ತಾರೆ. BPದು ಶುಗರ್ದು ಮಾತ್ರ 3 ಗುಳಿಗೆ ತಗೊಳ್ತಾ ಇದ್ರಿ, 3 ಟೈಮ್ ತಗೊಳ್ತಾ ಇದ್ರಿ. ಬಟ್ ಇವಾಗೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಬಟ್ ಅಮ್ಮ ಬಂದು ನಮ್ಮ ಸರಕಾರಿ ಬರುವಾಗ ನೀವು ಬರೋದಕ್ಕೆ ಹತ್ತೋದಕ್ಕೆಲ್ಲ ತ್ರಾಸ ಆಗ್ತಾ ಇತ್ತು. 13 kg ಎಲ್ಲ ತೆಳ್ಳಗಾಗ್ತಾ ಇದ್ದೀರಾ?
ಎಲ್ಲರೂ ಮಂದೆಲ್ಲ ಬೇದರ್ ಊಟ ಮಾಡ ನೀವು ಹೊಡೆದು ಊಟ ಮಾಡ ಓ ದಮ್ಮಿದ್ರೆ ಗಟ್ಟಿ ಇದ್ರೆ ತಳ್ಳಗಾದ್ರೆ ಆರೋಗ್ಯ ಕೆಟ್ಟಿದೆ ಅಂತ, ದಮ್ಮಿದ್ರೆ ಗಟ್ಟಿ ಇದ್ರೆ ಅಂತನಾ? ಓ ತಳಗಾಗ್ಬಿಟ್ಟಿದೆ, ಸೊರಗ್ ಬಿಟ್ಟಿದೆ, ನೀನ್ ತಿಂತಾ ಇಲ್ಲ ಅಂತ ಅರ್ಥ. ಕಾಯಿಲೆ ಹೋಗ್ತಿದ್ದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಏನು ಅನಿಸ್ತಾ ಇಲ್ಲ, ಊಟ ಮಾಡ್ತಾ ಇದ್ದೀರಾ? ಓಕೆ, ಜೋರ್ ಚಪ್ಪಳಪ್ಪ. ಮತ್ತೆ ಶುಗರ್ ಕಡಿಮೆ ಆಗೋದಕ್ಕೆ ಕಾರಣ ಅಂತ ಒಂದು ವೆಯ್ಟ್ ಲಾಸ್. ವೆಯ್ಟ್ ಲಾಸ್ ಯಾವಾಗ ಆಗುತ್ತೆ ಆಗ ಅಮ್ಮ ಏನಾಗುತ್ತೆ, ಆಟೋಮೆಟಿಕಲ್ ನಮ್ಮ ಒಳಗಿರುವ ಕಾಯಿಲೆಲ್ಲ ಹೊರಗೆ ಬರುತ್ತೆ. ಅಮ್ಮ ಏನ್ ಮಾಡಿದ್ರು, ಇನ್ನೂ ನಮ್ಮ ಸರಕಾರಿ ಬಂದು 18-16 ದಿನಕ್ಕೇನೆ ಅಮ್ಮ ಏನಾದ್ರು 13 ಕಿಲೋ ವೆಯ್ಟ್ ಲೆಸ್ ಆಯ್ತು. 13 ಕಿಲೋ ಯಾವಾಗ ವೆಯ್ಟ್ ಲೆಸ್ ಆಯ್ತು, ಅವ್ರಿಗೆ ಏನಾಯ್ತು ಗೊತ್ತಾ, ಶುಗರ್ ಕಂಟ್ರೋಲ್ ಆಯ್ತು, BP ಕಂಟ್ರೋಲ್ ಆಯ್ತು. ಓಕೆ, ಈಗ 120 ಮೇಲೆ BP ಹೋಗ್ತಾ ಇಲ್ಲ, 140 ಮೇಲೆ ಶುಗರ್ ಹೋಗ್ತಾ ಇಲ್ಲ. ಒಂದೇ ಗುಳಿಗೆ, ಒನ್ ಟೈಮ್ ಗುಳಿಗೆ ತಗೋತಾ ಇರೋದು. ಬರೀ ಇನ್ನೂ 1 ತಿಂಗಳು ಆಗಿಲ್ಲ, ಒಂದೇ ಗುಳಿಗೆ ತಗೋದ್ರೆ BP ಗುಳಿಗೆ ಒಂದು, ಶುಗರ್ ಒಂದು ಗುಳಿಗೆ. ಆ ಗುಳಿಗೆ ಕಡಿಮೆ ಆಗುತ್ತೆ, BP ಹೌದಲ್ವಾ? ಹೌದೇ ಇಲ್ಲ? ಬಟ್ ಅವ್ರಿಗೆ ಒತ್ತಡ ಆಗ್ತಿದ್ದ ಮೆಡಿಸಿನ್ ಇಂದ ಆ ಮೆಡಿಸಿನ್ ಕಡಿಮೆ ಆಗ್ತಿದೆ ಅಂದ್ರೆ ನಮ್ಮ ಬಾಡಿ ಕಾಯಿಲೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಡಾಕ್ಟರ್ ಮೆಡಿಸಿನ್ ಕೊಡುವಾಗ ಯಾಕೆ ಜಾಸ್ತಿ ಆಗ್ತಾ ಇದೆ? ಅದರಿಂದ ಈ BP ಗುಳಿಗೆ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ, ಈ ಶುಗರ್ ಗುಳಿಗೆ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ, ಇನ್ನು ನಮ್ಮ WHO ಇಂದ ಏನ್ ಹೇಳ್ತಾರೆ ಅಂತ ಕೇಳುವ. ಅದು ಹಿಂದೆ ಅದಾಯ್ತಪ್ಪ. ಬಟ್ ಆಕ್ಚುಲಿ ಅದನ್ನ ಗುಳಿಗೆ 3 ಸಲ ತಗೊಳ್ಳೋ ಗುಳಿಗೆನ ಕಡಿಮೆ ಮಾಡಿದರೆ, 2 ಸಲ ತಗೊಳ್ಳೋ BP ಗುಳಿಗೆನ ಕಡಿಮೆ ಮಾಡ್ತಾ ಇದೆ. ಅದು ಯಾವಾಗ ಕಡಿಮೆ ಆಯ್ತು, ಶುಗರ್ ಕಡಿಮೆ ಆಯ್ತು, BP ಕಡಿಮೆ ಆಯ್ತು, ವೆಯ್ಟ್ ಲೆಸ್ ಆಯ್ತು. ಸರಿನಾ ಇಲ್ಲ? ಹಾಗಾದ್ರೆ ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಸರಕಾರನ್ನ ಅಮ್ಮ ಹೇಳ್ತಿದ್ರೆ ಇವಾಗ ನೀವು ಎಷ್ಟು ದಿನ ಹೇಳ್ತಾರೆ ಅಲ್ಲಿವರೆಗೆ ಬರ್ತೀನಿ, ಹೌದಾ? ಕಾಯಿಲೆ ಕಡಿಮೆ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ಬೇಕು, ಅಷ್ಟು ದಿನ ಮಾತ್ರ. ಕಾಯಿಲೆ ಬರೋದಕ್ಕೆ ರೆಗ್ಯುಲರ್ ತಿನ್ಬೇಕು, ಕಾಯಿಲೆ ಬರೋದಕ್ಕೆ ರೆಗ್ಯುಲರ್ ತಿನ್ಬೇಕು. ಕಾಯಿಲೆ ಹೋಗೋದಕ್ಕೆ ಎಷ್ಟು ದಿನ ಬೇಕು, ಎಷ್ಟು ದಿನ ತಗೊಂಡು ಬಿಟ್ಬಿಡೋದು ಅಷ್ಟೇ. ಅದಕ್ಕಪ್ಪಮ್ಮ ರೆಗ್ಯುಲರ್ ತಗೋಬಾರ್ದಿಲ್ಲ, ರೆಗ್ಯುಲರ್ ತಗೊಂಡ್ರೆ ಕಷ್ಟ, ಹೌದಲ್ಲಪ್ಪಮ್ಮ? ಬಟ್ ಸರಕಾರಿಯಲ್ಲಿ ಎಷ್ಟು ಕಡಿಮೆ ಆಗ್ತಿದೆ ಅಂದ್ರೆ, ಈಗ ಈ ಥೆರಪಿನ ರೆಗ್ಯುಲರ್ ತಗೊಂಡಾಗಲೇ ನಿಮ್ಗೆ ಕಾಯಿಲೆಗಳು ಕಡಿಮೆ ಆಗುತ್ತೆ. ಯಾಕೆ ಹೇಳಿ? ನೀರು ಕುಡಿದು ನೀವು ಖಾಲಿ ಹೊಟ್ಟೆಗೆ ಹೋದಾಗ ಶುಗರ್ ಕಡಿಮೆ ಬರುತ್ತೆ, ಹೌದಾ? ಖಾಲಿ ಎಂಟಿ ಹೇಳಿ. ಅದೇ ನೀವು ನೀರು ಕುಡಿದು ಇಲ್ಲ ಏನಾದ್ರೂ ತಿಂದು ಹೋಗುವಾಗ ಶುಗರ್ ಜಾಸ್ತಿ ಆಗಿರುತ್ತಾ ಕಮ್ಮಿ ಆಗಿರ್ತದ? ಬಟ್ ಏನಕ್ಕೆ? ಹಾಗಾದ್ರೆ ನೀರಲ್ಲಿ ಶುಗರ್ ಇದೆ, ಫುಡ್ ಅಲ್ಲಿ ಶುಗರ್ ಇದೆ. ನೀವು ಶುಗರ್ ಅನ್ನ ಬಿಟ್ರಿ, ಶುಗರ್ ಕಡಿಮೆ ಆಗ್ಬೇಕಾ? ನೀವು ಯಾವ್ದ್ರಲ್ಲಿ ಶುಗರ್ ಬರ್ತಾ ಇದಲ್ವಾ ಆ ಊಟ ಬಿಡ್ಬೇಕು ನೀವು. ಇಲ್ಲ ಸರ್ ಅದು ತಿನ್ಬೇಕಂದ್ರೆ ಸರಕಾರಿ ಇದೇ ತರ ರೆಗ್ಯುಲರ್ ಇರ್ಬೇಕು. ಅರ್ಥಾಯ್ತಾ? ರೆಗ್ಯುಲರ್ ಇತ್ತು ಅಂದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಅರ್ಥಾಯ್ತಾ? ರೆಗ್ಯುಲರ್ ಇದ್ರೆ ನಿಮ್ ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಇನ್ನು ತಿನ್ಬೇಕಾಗತ್ತೆ, ಮುಂದೆ ತಿನ್ಬೇಕಂತ ಬರ್ತದೆ. ಇವಾಗಲೇ ಅಲ್ಲ, ಈಗಲೇ ತಿನ್ಬಿಡೋದಲ್ಲ, ಕಮ್ಮಿ ಆಯ್ತು ಅಂದ್ಬಿಟ್ಟು ತಿನ್ಬಿಡೋದಲ್ಲ. ಇನ್ನು ಇವಾಗ 5-6 ವರ್ಷದ್ದು ಇನ್ನು ಈಗ ಕಂಟ್ರೋಲ್ ಬರ್ತಾ ಇದೆ. ಬಟ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಂದು 4 ತಿಂಗಳು 5 ತಿಂಗಳು 6 ತಿಂಗಳು ಆದ್ಮೇಲೆ ಸ್ವಲ್ಪ ಸ್ವೀಟ್ ತಿನ್ಬಹುದು, ಹೌದಾ? ಆಗ ಕಡಿಮೆ ಆಗುತ್ತೆ. ಅರ್ಥ ಆಯ್ತಪ್ಪಮ್ಮ? ಬಟ್ ಅದನ್ನ ಕಂಟಿನ್ಯೂ ಟ್ರೈ ಮಾಡಿ, ಸರಿ ಹೋಗ್ತದೆ. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಸರಕಾರಿ ಥೆರಪಿ ತಗೊಂಡಾಗ, ಈ ವಾಟರ್ ಕುಡಿದಾಗ, ಈ ಟ್ರೀಟ್ಮೆಂಟ್ ತಗೊಂಡಾಗ ನಿಮಗೆ ಶುಗರ್ ಈಗ ನಾರ್ಮಲ್ ಬರ್ತಿದೆ, 2 ಗುಳಿಗೆಗೆ ಬಂದಿದ್ದಾರೆ. ಒಂದು ಶುಗರ್ದು, ಒಂದು BP ಗುಳಿಗೆ. ಒಂದು ಟೈಮ್ ತಗೊಳ್ತಾ ಇದೆ, ರಾತ್ರಿ ತಗೊಳ್ಳೋ ಗುಳಿಗೆ ಇಲ್ಲ, ಮಧ್ಯಾಹ್ನ ತಗೊಳ್ಳೋ ಗುಳಿಗೆ ಇಲ್ಲ. ಒಂದು ಟೈಮ್ ಗುಳಿಗೆ ತಗೊಂಡು ಒಂದು ಟೈಮ್ ಪೂರ್ತಿಯಾಗಿ ಶುಗರ್ ಅನ್ನ 120 ಬಂದು BP 140 ಶುಗರ್ ನ ಕಂಟ್ರೋಲ್ ಮೇಂಟೆನೆನ್ಸ್ ಮಾಡ್ತಾ ಇದೆ. ಹಾಗಾದ್ರೆ ಸರಕಾರಿ ರೆಗ್ಯುಲರ್ ತಗೊಂಡಾಗ ಸರಿ ಆಗುತ್ತಾ, ಸರಿ ಆಗಲ್ವಾ? ಹಾಗಾದ್ರೆ ಸರಕಾರಿ ಸರಿ ಇಲ್ಲ ತಪ್ಪ? ಹಾಗಾದ್ರೆ ಸರಕಾರಿ ಬೇರೆ ಡಾಕ್ಟರ್ಸ್ ಹೇಳ್ತಾರೆ ಶುಗರ್ ಅನ್ನ ರಿವರ್ಸ್ ಮಾಡಕ್ ಆಗಲ್ಲ, ಶುಗರ್ ಅನ್ನ ರಿವರ್ಸ್ ಮಾಡಕ್ ಆಗಲ್ಲ, ನೀನು ಬದುಕಿರೋವರೆಗೂ ಶುಗರ್ ಇರ್ತದೆ ಬೈಬಲ್ ಅಂತ ಹೇಳ್ತಾರೆ. ಚೆನ್ನಾಗಿಲ್ಲ ಎಲ್ಲ ಡಾಕ್ಟರ್ಸ್, ನಿನ್ ಬದುಕಿರೋ ನೀನ್ ಸಾಯೋವರೆಗೂ ನಿನ್ ಜೊತೆ ಇರುತ್ತೆ ಹೋಗಲ್ಲ ಅಂತ ಹೇಳ್ತಾರೆ, ಹೌದಾ? ಬಟ್ ಈಗ ನಮ್ಮ ಸರಕಾರಿ ಕಮ್ಮಿ ಆಗ್ತಿದೆ, ಜಾಸ್ತಿ ಆಗ್ತಿದ್ಯಾ? ಹಾಗೆ ಸರಕಾರಿಯಲ್ಲಿ ಬರ್ತಿರುವಂತಹ ಸೂರ್ಯನ ಕಿರಣದಿಂದ, ಸೂರ್ಯನ ವಿಟಮಿನ್ ಡಿ ಇಂದ ನಮ್ಮ ಬಾಡಿಯಲ್ಲಿರುವಂತಹ ಕಾಯಿಲೆಗಳನ್ನ ತೆಗೆಯೋದಕ್ಕೆ ಅದು ಏನ್ ಮಾಡುತ್ತೆ, ಹೆಲ್ಪ್ ಮಾಡ್ತಾ ಇದೆ, ಹೌದಾ? ಈ ಟ್ರೀಟ್ಮೆಂಟ್ ಹೆಚ್ಚಾಗಿ ಮಾಡುವಾಗ ನಿಮ್ ಕಾಯಿಲೆಗಳು ನಾರ್ಮಲ್ ಆಗೇ ಇರುತ್ತೆ. ಹೆಚ್ಚಾಗಿ ಮಾಡುವಾಗ ನಿಮ್ ಕಾಯಿಲೆಗಳು ನಾರ್ಮಲ್ ಆಗಿರುತ್ತೆ. ಅದಾಯ್ತಾ? 13 kg ವೆಯ್ಟ್ ಲೆಸ್ ಆಗಿದ್ರೆ, ಈಗ BP ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ. ಈಗ ಒಂದೊಂದು ಗುಳಿಗೆ ಬಂದಿದ್ದಾರೆ, 6 ಗುಳಿಗೆ ತಗೊಳ್ಳೋರು ಒಂದೊಂದು ಗುಳಿಗೆ ಬಂದಿದ್ದಾರೆ, 7 ಗುಳಿಗೆ ತಗೊಳ್ಳೋರು ಒಂದೊಂದು ಗುಳಿಗೆ ಬಂದಿದ್ದಾರೆ. ಹಾಗಾದ್ರೆ ಸರಕಾರಿಗೆ ಅಮ್ಮನ್ನ ಈಗ ಮತ್ತೆ ಲೈಫ್ ಅನ್ನ, ಹೊಸ ಲೈಫ್ ಅನ್ನ ಕೊಡ್ತಾ ಇದೆಯಾ, ಕೊಡ್ತಾ ಇಲ್ವಾ? ಹಾಗಾದ್ರೆ ಸರಕಾರ ಜಾಸ್ತಿ ಮಾಡ್ಬೇಕಾ, ಕಮ್ಮಿ ಮಾಡ್ಬೇಕಾ? ನಿಮಗೆ ಕಾಯಿಲೆ ಕಡಿಮೆ ಆಗ್ತಿರೋದ್ನ ಹೆಚ್ಚು ಮಾಡ್ಬೇಕಾ, ಕಡಿಮೆ ಮಾಡ್ಬೇಕಾ? 1 ಟೈಮ್ ತಗೊಂಡಾಗಲೇ ಇಷ್ಟು ಚೇಂಜಸ್ ಆಗಿದೆ ಅಂದ್ರೆ ಸರಕಾರಿನ 2 ಟೈಮ್ ತಗೊಳ್ಳುವಾಗ, 3 ಟೈಮ್ ತಗೊಳ್ಳುವಾಗ ಹೋಗುತ್ತಾ ಹೋಗಲ್ವಾ? 1 ಟೈಮ್ ತಗೊಂಡಿದ್ರೆ ಚೇಂಜ್ ಆಗುತ್ತಲ್ವಾ? ಇದನ್ನ 3 ಟೈಮ್ ಮಾಡುವಾಗ, 2 ಟೈಮ್ ಮಾಡುವಾಗ ಚೇಂಜ್ ಆಗುತ್ತಾ, ಚೇಂಜ್ ಆಗಲ್ವಾ? ಹೌದಾ? ಆಗ ಹುಡುಗಿನೇ ಇದ್ದಂಗೆ ಆಗ್ಬಿಡುತ್ತೆ. ಸರ್ ಮನೆಗೆ ಬರೋದಾದ್ರೆ ಯಾವ ದವಾಖಾನೆ ಹೊಂದಿರಿ, ಎಲ್ಲ ಸರಿ ಇದೆಯಾ, ಆರಾಮಾಗಿದೆ, ನಾವು ಬರ್ತೇವೆ ಅಂತ ಈಗ ಹೇಳಕ್ ಬರೋದಾದ್ರೆ
ಮೊದಲು ಕೇಳುವಾಗ ಈಗ ಮೊಟ್ಟೆ ಆಗಿದ್ದಿ ಎಲ್ಲ ಖರಾಬ್ ಆಗಿದ್ದಿ ಹೊರಗೆ ಹಾ. ಈಗ ಚಂದ ಕಾಣದಿ ಚಂದ ಕಾಣಿಸ್ತಿದೆ. ಚಂದ ಅಂದ್ರೆ ಕಡ್ಡ ಅದಿ ಹಾ. ಕಡ್ಡಾಗಿದೆ ಹಾ. ಚೂಲಾಗಿದೆ ಎಷ್ಟು ಸಲ ನಾವು ಬರ್ತೀವಿ. ಮನೆ ಕೆಳಗೆ ಬರೋದು ಮನೆ ಕೆಳಗೆ ಬರ್ತಾ ಇದ್ದಾರೆ. ಬರ್ಲಿ ಏನು? ಬೆಳಗಾವ ಹಾ. ಬಸ್ ಸ್ಟ್ಯಾಂಡ್ ಮ್ಯಾಗ ಬರೋದು ಬರ್ರಿ ಬರ್ರಿ ಬಂದು ಗುಣ ಮಾಡ್ಕೊಂಡು ಬರ್ತಾರ ಇವ್ರು 10 ಮಂದಿನ ಕರ್ಕೊಂಡ್ ಬಂದಿದ್ದು ಓಕೆ ಜೋರ್ ಚಪ್ಪಳಪ್ಪ ನಮಸ್ತೆ. ಓಕೆ ನೀವು ಸರಿಯಾಗುವಾಗ ನಿಮ್ಮ ಅಕ್ಕಪಕ್ಕದವರೇ ಕೇಳ್ತಾರೆ ನಿಮ್ಮನ್ನ, ನಿಮ್ಮ ಆರೋಗ್ಯ ಎಲ್ಲಿ ಸರಿ ಮಾಡ್ಕೊಂಡ್ರಿ, ನಿಮ್ಮ ಬಾಡಿ ಚೇಂಜ್ ಆಗ್ತಾ ಇದೆ, ನಿಮ್ಮ ರಕ್ತ ಚೇಂಜ್ ಆಗ್ತಿದೆ, ನೀವು ನೋಡೋದಕ್ಕೆ ಕೆಂಪು ಆಗ್ತಾ ಇದೀರಾ, ನಿಮ್ಮ ಬಾಡಿ ಕಡ್ಡಿ ಆಗ್ತಿದೆ, ವಜನ್ ಕಡಿಮೆ ಆಗ್ತಿದೆ, ನಿಮ್ಮ ಬಾಡಿ ಫಿಟ್ ಬರ್ತಿದೆ, ನಿಮ್ಮ ಪಕ್ಕದವರೇ ಬಂದು ನಿಮ್ಮನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಜನಾ? ಹೌದಾ? ಹಾಗಾದ್ರೆ ನೀವು ಬಿಡದೆ ಸರಿಯಾಗಿ ಏನ್ ಮಾಡಬೇಕು, ರೆಗ್ಯುಲರ್ ಮಾಡುವಾಗ 100% ಸರಿಯಾಗುತ್ತೆ. ಓಕೆ ಜೋರ್ ಚಪ್ಪಳಪ್ಪ ನಮಸ್ತೆ. ಮೇಂಟೆನ್ಸ್ ಮಾಡ್ಕೊಳ್ಳಿ. ತೂಕದಿಂದಲೂ ಶುಗರ್ ಜಾಸ್ತಿ ಬರುತ್ತೆ. ತೂಕ ಕಡಿಮೆ ಮಾಡೋವರೆಗೂ ನಿಮ್ಗೆ ಶುಗರ್ ಕಂಟ್ರೋಲ್ ಬರಲ್ಲ. ನೀವು ಅನ್ಕೊಂಡಿದ್ದೀರಾ ಗುಳಿಗೆ ತಗೊಂಡಾಗ ನಿಮ್ಮ ಕಿಡ್ನಿಗೆ, ನಿಮ್ಮ ಲಿವರ್ಗೆ, ನಿಮ್ಮ ಹಾರ್ಟ್ಗೆ, ನಿಮ್ಮ ಬ್ರೈನ್ ಸಮಸ್ಯೆ ಆಗುತ್ತೆ. ಅದ್ರ ಸರಾಗದಿಂದ ಯಾವುದೇ ಸಮಸ್ಯೆ ಇರಲ್ಲ. ಮೊದಲು ಎಲ್ಲ ಚುಚ್ಚಿದಂಗ ಆಗ್ತಿದ್ದು ಈಗೇನು ಆಗಲ್ಲ. ಶುಗರ್ಗು ಬ್ಲಡ್ ಗಟ್ಟಿ ಆಗುತ್ತಲ್ವಾ, ಹಾರ್ಟ್ ಹತ್ರ ಬಂದು ಆ ಬ್ಲಡ್ ಬಂದು ಗಟ್ಟಿಯಾಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರುತ್ತಲ್ಲ, ಅವಾಗ ನಿಮ್ಗೆ ಹಾರ್ಟ್ ಅಲ್ಲೇ ಬ್ಲಡ್ ಚುಚ್ಚೋ ಸ್ಟಾರ್ಟ್ ಆಗುತ್ತೆ. ಆ ಶುಗರ್ ಇರೋರಿಗೆ ಕಂಪಲ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸತ್ಯವಾಗ್ಲೂ ಆಗುತ್ತೆ. ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಕಂಪಲ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬಟ್ ಅದಕ್ಕೆ ಕಾರಣನ ರಕ್ತ ತಿನ್ನಿರಲ್ಲ, ತಿಕ್ಕಿರುತ್ತೆ, ಅಂದ್ರೆ ಗಟ್ಟಿ ಇರುತ್ತೆ. ಅರ್ಥ ಆಯ್ತಾ? ಗಟ್ಟಿ ಇರೋದ್ರಿಂದ ಅಲ್ಲಿ ಹಾರ್ಟ್ ಹತ್ರ ಬಂದು ಸರ್ಕ್ಯುಲೇಷನ್ ಆಗುತ್ತೆ. ಅದಕ್ಕೆ ನಿಮ್ಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು, ಕೊಬ್ಬು ಕಡಿಮೆ ಮಾಡಬೇಕು, ಫ್ಯಾಟ್ ಕಂಟ್ರೋಲ್ ಮಾಡಬೇಕು. ಫ್ಯಾಟು, ಕೊಬ್ಬು, ಕೊಲೆಸ್ಟ್ರಾಲ್ ಕಡಿಮೆ ಆಯ್ತು ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ, ಶುಗರ್ ನಾರ್ಮಲ್ ಬರುತ್ತೆ, ಬಿ ಪಿ ನಾರ್ಮಲ್ ಬರುತ್ತೆ, ನಿಮ್ಮ ಬಾಡಿನೂ ವೀಕ್ ಆಕ್ಚುಲಿ ಏನಾಗುತ್ತೆ, ಫಿಟ್ನೆಸ್ ಇರುತ್ತೆ. ಆಗ ನಿಮ್ಮ ಬಾಡಿಲಿ ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಈಸಿಯಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಬಾಡಿ ಯಾವುದೇ ಖರಾಬ್ ಆಗಲ್ಲ, ಯಾವುದೇ ಬಾಡಿಲಿ ಸಮಸ್ಯೆ ಬರಲ್ಲ. ಅರ್ಥ ಆಗ್ತಿದೆಯಮ್ಮ? ಇದನ್ನ ಕಂಟಿನ್ಯೂಸ್ ಸರಕನ್ನ ರೆಗ್ಯುಲರ್ ಮಾಡುವಾಗ ನೀವು ಮ್ಯಾಂಗೋ ತಿನ್ಬೋದು, ಸ್ವೀಟ್ ತಿನ್ಬೋದು, ಆದ್ರೆ ಒಂದು ನಮ್ಮ ಸರಕನ್ನ ರೆಗ್ಯುಲರ್ ಆಗಿ ಇರುವಾಗ, ನಮ್ಮ ಸರಕ ರೆಗ್ಯುಲರ್ ಇರುವಾಗ ಯಾವ ತ್ರಾಸ ಇರಲ್ಲ, ಯಾವ ಸಮಸ್ಯೆ ಇರಲ್ಲ, ಯಾವ ಪ್ರಾಬ್ಲಮ್ಸ್ ಬರಲ್ಲ. ಅರ್ಥ ಆಯ್ತಮ್ಮ? ಈಗ ಅಮ್ಮ ನಿಮ್ಗೆ ಶುಗರ್ ಬಂದಿದೆ, ನಿಮ್ಮ ಮಕ್ಕಳಿಗೆ ಶುಗರ್ ಬಂದಿದ್ಯಾ? ಇನ್ನು ಬಂದಿಲ್ಲ, ಯಾರಿಗೂ ಬಂದಿಲ್ಲ, ಬರುತ್ತೆ, ಬರುತ್ತೆ. ನಿಮ್ಮವ್ರಿಗೆಲ್ಲ, ನಿಮ್ಮ ಮಕ್ಕಳಿಗೆ ಬರ್ತದೆ, ಇನ್ನೂ ಇಲ್ಲ, ಬರ್ತದೆ. ನಿಮ್ಗೆ ಎಷ್ಟು ವರ್ಷಕ್ಕೆ ಶುಗರ್ ಬಂತು? ನಿಮ್ಗೆ 5 ವರ್ಷ. ಎಷ್ಟು ವಯಸ್ಸು ಇವಾಗ? 55 ಅಂದ್ರೆ ಇವ್ರ 55 ವರ್ಷಕ್ಕೆ ಶುಗರ್ ಬಂದಿದೆ. ಹೌದಾ? ಅಂದ್ರೆ 50 ವರ್ಷಕ್ಕೆ ಶುಗರ್ ಸ್ಟಾರ್ಟ್ ಆಗಿದೆ ಇವ್ರಿಗೆ. ಈಗ 5 ವರ್ಷ ಆಯ್ತು ಶುಗರ್ ಬಂದು. ಬಟ್ ಅವ್ರಿಗೆ ಏನಾಗುತ್ತೆ, ಒಂದು 40-45 ದಾಟಬೇಕೀಗ. ಅವ್ರಿಗೆ 45 ಆಗುವಾಗ ಬರ್ತದೆ ಶುಗರು, 40 ಆಗುವಾಗ ಬರ್ತದೆ ಅವ್ರಿಗೆ ಶುಗರು. ಇನ್ನು ಮಕ್ಕಳು ಚಿಕ್ಕದಿರ್ಬೋದು, ಅವ್ರಿಗೆ ಇನ್ನೂ ಬಂದಿಲ್ಲ. ಬಟ್ 100% ಏನಾಗುತ್ತೆ, ನಿಮ್ಗೂ ಅವ್ರಿಗೂ 5 ವರ್ಷ 10 ವರ್ಷ ಗ್ಯಾಪ್ ಇರಬೇಕು. ಆ ಟೈಮಲ್ಲಿ ಅವ್ರಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಬಿ ಪಿ, ಶುಗರು, ಆಮೇಲೆ ಕ್ಯಾನ್ಸರು, ಇದು ಮೆಂಟಲ್ ಅಂದ್ರೆ ಡಿಪ್ರೆಷನ್, ನಿರ್ದೋಷ ಬರುತ್ತಲ್ಲ. ಬಟ್ ಆಮೇಲೆ ಬಂದು ನಿಮಗೆ ಚಸ್ಮಾ, ಮೈಗ್ರೇನ್ ಬರುತ್ತಲ್ವಾ. ಬಟ್ ಇದು ಸಹ ನಿಮ್ಮ 5 ವರ್ಷ 10 ವರ್ಷಕ್ಕೆ ನಿಮ್ಮ ಮಕ್ಕಳಿಗೆ ಇದು ಜೀನ್ಸ್ ಅಲ್ಲಿ ಬರುತ್ತೆ. 100% ನಿಮ್ಗೆ ಏನ್ ಬರುತ್ತೋ ನಿಮ್ಮ ಮಕ್ಕಳಿಗೆ ಅದು ಬರೋದಕ್ಕೆ ಚಾಲು ಆಗುತ್ತೆ. ಅರ್ಥ ಆಯ್ತಪ್ಪ? ಇದು ಸರಕನ್ನ ಟ್ರೈ ಮಾಡುವಾಗ ಈ ಜೀನ್ಸ್ ಅನ್ನ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಈ ಸಮಸ್ಯೆನೆಲ್ಲ ಚೇಂಜ್ ಮಾಡ್ಬೋದು. ಬಟ್ ಅದಕ್ಕೋಸ್ಕರನೇ ಸರಕಲ್ಲಿ ಇವತ್ತು ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ವಿ, ನಿಮ್ಮ ಮಕ್ಕಳಿಗೆ ಇದು ಬರುತ್ತಾ? ಅರ್ಥ ಆಯ್ತಾ? ಇನ್ನೊಂದು ಟೆಸ್ಟ್ ಬರ್ತಾ ಇದೆ, ನಿಮ್ಮ ಬಾಡಿ ಏನು ಕಾಯಿಲೆಗಳಿದೆ ಅದು ನಿಮ್ಮ ಫ್ಯಾಮಿಲಿಗೆಲ್ಲ ಚೆಕ್ ಮಾಡೋದಕ್ಕೆ ನಮ್ಮ ಮಿಷನ್ ಕಳ್ಸಿಕೊಡ್ತಾ ಇದ್ದಾರೆ. ಅದು ಕೊರಿಯಾದಲ್ಲಿ ಚೆಕ್ ಮಾಡ್ತಾರೆ, ಅಮೆರಿಕದಲ್ಲಿ ಅದನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಕ್ಕನ ಬಂದಿದ್ದಾರಾ? ಅವ್ರಿಗೆ ಬಿ ಪಿ ಶುಗರ್ ಇದೆಯಾ?